ನಾನು ನಮ್ಮ ಹೆಡ್ ಮಾಸ್ಟರ್ ಇದ್ರು, ಅವ್ರು ಹೇಗೆ ಅಂದ್ರೆ ಎದುರಿಗೆ ಬಂದು ಹುಡುಗನ ಕರಿಬೇಕು, ಬಾರ ಇಲ್ಲಿ ಅಂತ ಕಪಾಳಕ್ಕೆ ಬಂದು ಹೊಡಿಬೇಕು, ಏನು ಹೆಸರು ನಿಂದು ಅಂತ ಕೇಳಬೇಕು, ಹೊಡೆದ್ಮೇಲೆ ಆ ಥರ ಕೋಪಿಷ್ಟ ಮನುಷ್ಯ. ಬಟ್ ಒಳ್ಳೆ ಟೀಚರ್. ನಾನು 9th ಸ್ಟ್ಯಾಂಡರ್ಡ್ ಕ್ಲಾಸಲ್ಲಿದ್ದಾಗ ಕ್ಲಾಸಲ್ಲಿ ಕೂತಿದ್ದೀನಿ, ಅಟೆಂಡರ್ ಬಂದು ಒಂದು ಚೀಟಿ ಕೊಟ್ಟೋದ ನನ್ನ ಮುಂದೆ. ಅದ್ರಲ್ಲಿ ಬರೆದಿತ್ತು ತರಗತಿ ಮುಗಿದ ಮೇಲೆ ಹೆಡ್ ಮಾಸ್ಟರ್ನ ಭೇಟಿ ಆಗ್ಬೇಕಂತೆ ಅಂತ. ಯಾಕೆ ಕರೆದ್ರು ನನ್ನ? ಕ್ಲಾಸ್ ಮುಗಿದ್ಮೇಲೆ ಏನು ಮಾಡಬೇಕು, ಹೆಂಗೆ ಪಾರಾಗಬೇಕು ಇವ್ರ ಕಡೆಯಿಂದ ಅಂತ ವಿಚಾರ ಮಾಡ್ತಿದ್ದೆ. ಹೆಡ್ ಮಾಸ್ಟರ್ ರೂಮಿಗೆ ಹೋದೆ, ಅಲ್ಲಿ ಪ್ರಿನ್ಸಿಪಾಲ್ ಕೂತಿದ್ದಾರೆ, ಅವ್ರ ಮುಂದೊಂದು ಟೇಬಲ್, ಅದ್ರ ಮುಂದೆ 3 ಕುರ್ಚಿ. ನಾನು ಒಳಗೆ ಹೋಗಿ ಸರ್ ಕರೆದ್ರಂತೆ, ಒಳಗೆ ಕಾಲಿಟ್ಟೆ. ಕೇಳೋದು ಪ್ರಶ್ನೆ, ಕನ್ಸಲ್ಟೇಷನ್ ಇಲ್ಲ, ಡೈರೆಕ್ಟ್ ಆರ್ಡರ್ಸ್ ಅವ್ರದ್ದೆಲ್ಲ. ಇಲ್ಲೋಡೋ, ಮುಂದಿನ ವಾರ ಇಂಟರ್ ಸ್ಕೂಲ್ ರೆಸಿಟೇಷನ್ ಕಾಂಪಿಟೇಷನ್ ಇದೆ, ಜೂಲಿಯಸ್ ಸೀಸರ್ ನಾಟಕದಲ್ಲಿ ಆಂಟೋನಿ ಸ್ಪೀಚ್ ಅಂತಿದೆ, ಅದನ್ನು ರಿಸೈಟ್ ಮಾಡ್ಬೇಕು, ನೀವು ಹೋಗಿ ಪ್ರಾಕ್ಟೀಸ್ ಮಾಡ್ಕೊ ಹೋಗು ಅಂದರು. ನಾನು ಸರ್ ನನಗೆ ಬೇಡ ಸರ್ ಅಂದೆ. ನನಗೆ ಭಾಳ ಹೆದರಿಕೆ, ಸ್ಟೇಜ್ ಮೇಲೆ ಹೋಗೋದಕ್ಕೆ ಹೆದರಿಕೆ ಇತ್ತು. ಅವ್ರ ಕುರ್ಚಿಯಿಂದ ಎದ್ರು, ಏನಂದಿ ಅಂದರು. ನಾನು ತಿಳ್ಕೊಬೇಕಾಗಿತ್ತು, ದಡ್ಡ ನನಗೆ ಗೊತ್ತಿಲ್ಲ. ಈ ಕನ್ನಡ ಕತ್ಕೊಂಡು ತಲೆ ಮೇಲೆ ಇಟ್ಕೊಂಡ್ರು. 2ನೇ ಇಂಡಿಕೇಶನ್ ಅದು. ಎಡಗ ಎತ್ತಿ ಪಟಾರ್ ಅಂತ ಬಳ್ಳಿಕೆನ್ನೆಗೆ ಹೊಡೆದ್ರು. ಹೊಡೆದ್ಬಿಟ್ಟು ಹೋಗೋ ಪ್ರಾಕ್ಟೀಸ್ ಮಾಡಿ ಹೋಗೋ, ನಾಡಿದ್ದು ಬಂದು ನನಗೆ ರಿಹರ್ಸಲ್ ಮಾಡಬೇಕು ಅಂದರು. ಸೀದಾ ಹೊರಗಡೆ ಹೋದೆ. ನಾವು ಸಣ್ಣವರಿದ್ದಾಗ ಮೇಷ್ಟ್ರು ಹೊಡೆದ್ರೆ ಮನೆಗೆ ಹೋಗಿ ಹೇಳ್ತಿರ್ಲಿಲ್ಲ, ಹೇಳಿದ್ರೆ ಮನೇಲಿ ಮತ್ತೆ 2 ಬೀಳೋದು. ಆದರೆ ನಾನು ಮನೆಗೆ ಹೋಗಿ ನಮ್ಮ ಅಕ್ಕನಿಗೆ ಹೇಳಿದೆ, ಅಕ್ಕ ಹಿಂಗೆ ಬೈದರು ಹೆಡ್ ಮಾಸ್ಟ್ರು ಅಂತ. ಸರಿ ಮಾಡಿದ್ರು ನಿನಗೆ ಅಂದರು. ಅದು ಯಾವ ಜೂಲಿಯಸ್ ಸೀಸರು, ಅವು ಯಾವ ಆಂಟೋನಿಯೋ ಗೊತ್ತಿಲ್ಲ ನನಗೆ. ಪುಸ್ತಕ ತಗೊಂಡೆ, ಆಂಟೋನಿ ಸ್ಪೀಚ್ ಪೂರ್ತಿ ಬಹ್ಯಾಟ್ ಮಾಡಿದೆ. 2 ದಿವಸ ಬಿಟ್ಟು ಹೆಡ್ ಮಾಸ್ಟರ್ ಮುಂದೆ ಹೋಗಬೇಕು, ನಿಂತ್ಕೊಂಡೆ. ಓದೋ ಅಂದರು. ನಾನು ಶುರು ಮಾಡಿದೆ, ಫ್ರೆಂಡ್ಸ್, ರೋಮನ್ಸ್ ಆ್ಯಂಡ್ ಕಂಟ್ರಿಮೆನ್, ಲೆಂಡ್ ಮೈ ಯುವರ್ ಇಯರ್ಸ್ ಅಂತ. ಸ್ಟಾಪ್ ಅಂದರು. ದೇರ್ ಇಸ್ ಅ ಕಾಮಾ ದೇರ್ ಅಂದರು. ಆಗ ಅರ್ಥ ಆಯ್ತು, ಕಾಮಾ ಅಂದರೆ ಪಾಸ್. ಹೇಳಿಕೊಟ್ರು, ಬಹ್ಯಾಟ್ ಮಾಡಿಸಿದ್ರು, 2 ಸಲ ರಿಹರ್ಸಲ್ ಮಾಡಿಸಿದ್ರು. ಕಾಂಪಿಟೇಷನ್ಗೆ ಹೋದೆ. ನನ್ನ ಮೇಲೆ ಕರುಣೆಯಿಂದಾನೋ ಅಥವಾ ಆ ಟ್ರೈನಿಂಗ್ನಿಂದಾನೋ ಫಸ್ಟ್ ಪ್ರೈಸ್ ಬಂತು ನನಗೆ ಇಂಟರ್ ಸ್ಕೂಲ್ ಕಾಂಪಿಟೇಷನಲ್ಲಿ. ಕಪ್ ತೊಗೊಂಡು ಹೋಗುವಾಗ ಇರೋದಕ್ಕಿಂತ 6 ಇಂಚ್ ಉದ್ದ ಆಗಿದ್ದೆ ನಾನು. ಹೋಗಿ ಹೆಡ್ ಮಾಸ್ಟರ್ ಕೊಟ್ಟೆ. ವೆರಿ ಗುಡ್ ವೆರಿ ಗುಡ್ ಅಂದರು. ಯಾವುದಾದ್ರೂ ಮಗುಗೆ ಯಾವುದಾದ್ರೂ ಪ್ರೈಸ್ ಬಂದರೆ ಮರುದಿನ ಅಸೆಂಬ್ಲಿ ಇರ್ತದಲ್ಲ, ಸ್ಕೂಲ್ ಅಸೆಂಬ್ಲಿ, ಅಲ್ಲಿ ಹೆಡ್ ಮಾಸ್ಟರ್ ಮತ್ತೊಮ್ಮೆ ಕೊಡ್ತಾರೆ ಹುಡುಗಿಗೆ, ಎಲ್ಲ ಹುಡುಗರ ಮುಂದೆ ಗೊತ್ತಾಗಲಿ ಅಂತ. ಕರೆದ್ರು, ಬಾರೋ ಇಲ್ಲಿ ಮೇಲೆ ಅಂತ ಕರೆದ್ರು. ಸ್ಟೇಜ್ ಮೇಲೆ ಹೋದೆ. ಈ ಕಡೆ ಎಲ್ಲ ಹುಡುಗರು, ಈ ಕಡೆ ಎಲ್ಲ ಹುಡುಗಿಯರು ನಿಂತ್ಕೊಂಡಿರ್ಬೇಕು. ಮೊನ್ನೆ ಹೋಗಿದ್ದ ಇವನು, ಆಂಟೋನಿ ಸ್ಪೀಚ್ ಹೇಳ್ದ, ಫಸ್ಟ್ ಪ್ರೈಸ್ ಬಂದಿದೆ, ವೆಲ್ ಡನ್, ವೆರಿ ವೆಲ್ ಡನ್ ಅಂದರು. ಎಲ್ಲರೂ ಕಪ್ ಚಪ್ಪಾಳೆ ತಟ್ಟಿದ್ರು. ಕಪ್ ಕೊಟ್ರು ಇನ್ನೊಂದು ಕೈ ನನ್ನ ಕೈಯಲ್ಲಿ. ಭಾರಿ ಖುಷಿಯಾಗಿತ್ತು. ಹೆಡ್ ಮಾಸ್ಟರ್ ಮುಂದೆ ಮೈಕ್ ಇದೆ ಅಂತ ಅವ್ರು ಮರ್ತಿದ್ರೋ ಮುದ್ದಾಮ್ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಮೊನ್ನೆ ಕಪ್ಪಾಳಿಗೆ ಹೊಡೆದ್ನಲ್ಲ, ಭಾಳ ನೋವು ಆತೇನೋ ಅಂದರು. ಆವಾಗ ಹೊಡೆದದ್ದು ಹೆಡ್ ಮಾಸ್ಟ್ರಿಗೆ ನನಗಿಬ್ಬರಿಗೆ ಗೊತ್ತಿತ್ತು, ಇಡೀ ಶಾಲೆ ಗೊತ್ತಾಯ್ತು. ಭಾರಿ ಕೆಟ್ಟ ಅನ್ಸ್ಬಿಡುತ್ತೆ ನನಗೆ. ಅದರಲ್ಲೂ ಹುಡುಗಿಯರಿಗೆಲ್ಲ ಗೊತ್ತಾಯ್ತಲ್ಲ ಹೊಡೆಸ್ಕೊಂಡಿದ್ದಾನೆ ಇವನು ಅಂತ. ಆದರೆ ಇವತ್ತು ಅದಾಗಿ 50 ವರ್ಷದ ಮೇಲೆ ಇವತ್ತು ನನ್ನ ಧೈರ್ಯ ಕೊಟ್ಟದ್ದು ಅವರು, ಇಲ್ದೇ ಮುಂದೆ ಬರ್ತಿರಲಿಲ್ಲ. ಈಗ ನಾನು ಯಾಕೆ ಈ ಮಕ್ಕಳಿಗೆ ಮಾತನ್ನು ಹೇಳಬೇಕು, ಈ ಮಕ್ಕಳಿಗೆ ಮಾತನ್ನು ಹೇಳಬೇಕು ಅಂದರೆ, ಯಾವುದೋ ಕಾರಣಕ್ಕೆ ಶಿಕ್ಷಕರು ನಿಮ್ಮನ್ನು ಬೈತಾರೆ. ಆ ಹೊತ್ತಿಗೆ ಬೇಜಾರಾಗತ್ತೆ ಮಕ್ಕಳ ಮನಸ್ಸಿಗೆ. ಈಗ ಅಂದ್ಬಿಟ್ರಲ್ಲ ಕ್ಲಾಸಲ್ಲಿ ಟೀಚರು ಬೈದ್ಬಿಟ್ರಲ್ಲ ನನಗೆ ಅಂತ. ತಪ್ಪು ತಿಳ್ಕೊಬೇಡಿ, ಇವತ್ತು ಗೊತ್ತಾಗಲ್ಲ. 20 ವರ್ಷ ಆದಮೇಲೆ ಆ ಮೇಷ್ಟ್ರು ಬೈದದಕ್ಕೆ ನಾನು ಸರಿಯಾಗಿದ್ದೀನಿ ಅಂತಾಗತ್ತೆ. ನಮ್ಮ ಜೀವನವನ್ನು ಪರಿವರ್ತನೆ ಮಾಡೋದಕ್ಕೆ, ಸರಿಯಾದ ದಾರಿ ತರೋದಕ್ಕೆ ಹೇಳ್ತಾರೆ ಅದನ್ನು. ಅದು ನೆನಪಿಟ್ಕೊಳ್ಳಿ. ಮಕ್ಕಳು ಬೆಳೆಯುವಾಗ ಇಬ್ಬರು ಅವ್ರ ಮೇಲೆ ತುಂಬ ಪರಿಣಾಮ ಬೀರ್ತಾರೆ. 15 ವರ್ಷ ಆಗೋ ತನಕನೂ ಅತ್ಯಂತ ಪ್ರಭಾವ ಬೀರುವಂಥ ಇಬ್ಬರೇ ಇಬ್ಬರು ಅಂದರೆ ಮನೆಯಲ್ಲಿ ತಂದೆ ತಾಯಿ, ಶಾಲೆಯಲ್ಲಿ ಶಿಕ್ಷಕರು.